ಡಾಕ್ಟರ್ ಮಂಜುನಾಥ್ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರೆ ಸೂಕ್ತ ಅನ್ನುವಂತಹ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಮಂಡ್ಯ ಶಾಸಕ ಪುಟ್ಟರಾಜು ಅವರು ಈ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ದಾರೆ. ಮಂಡ್ಯದಿಂದ ಮೈತ್ರಿ ಅಭ್ಯರ್ಥಿಯಾಗಿ ನೀವು ಕಣಕ್ಕಿಳಿದ್ರೆ ಸೂಕ್ತ ಅನ್ನೋದು ಸಿಎಸ್ ಪುಟ್ಟರಾಜು ಅವರ ಅಭಿಪ್ರಾಯ. ಡಾಕ್ಟರ್ ಸಿಎನ್ ಮಂಜುನಾಥ್ ಅವರೇ ಲೋಕಸಭಾ ಅಭ್ಯರ್ಥಿ ಆಗಲಿ ಅನ್ನುವಂತಹ ಒತ್ತಾಯ ಈಗ ಕೇಳಿ ಬರ್ತಾ ಇದೆ. ಚುನಾವಣೆಯಲ್ಲಿ ಗೆದ್ದು ಆರೋಗ್ಯ ಸಚಿವರಾದ್ರೆ ರಾಷ್ಟ್ರಕ್ಕೆ ಅವರೇ ಸೇವೆ ಮಾಡಬಹುದಾಗಿದೆ. ಆದಿಚುಂಚನಗಿರಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾಜಿ ಸಚಿವ ಪುಟ್ಟರಾಜು ಅವರು ಈ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ಮಂಡ್ಯದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸೋದು ಸೂಕ್ತ. ಈ ರೀತಿಯಾಗಿ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಅವರೇ ಸರಿಯಾದಂತಹ ಅಭ್ಯರ್ಥಿ ಅಂತ ನನಗೂ ಅನಿಸ್ತಾ ಇದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ರಷ್ಯಾ ದೇಶದಲ್ಲಿ ಪ್ರಯಾಣ ಮಾಡುವಾಗ ಪಕ್ಕದ ಬಂದು ಕೂತ್ಕೊಂಡು, ಅಣ್ಣ ನಾನು ಹೋದ ವಾರ ಜಯದೇವ ಹಾಸ್ಪಿಟಲ್ ಹೋಗಿದ್ದೆ ಅಣ್ಣ, ನಾನು ನಿಜವಾದ ಧರ್ಮಸ್ಥಳದ ಮಂಜುನಾಥ್ ನೋಡಿದೆ. ಅದೇ ಮಂಜುನಾಥ ದೇವರಲ್ಲಿ ಬಂದ್ಬಿಟ್ಟಿದ್ದು ನಾನು ಹೇಳಿ ಅಂಕಲ್ ಅಣ್ಣ, ನನ್ನ ಸ್ನೇಹಿತರಿಗೆ ಹಾರ್ಟ್ ಅಟ್ಯಾಕ್ ಆಗೋಗಿತ್ತು, ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದೆ ಅಣ್ಣ. ಅವ್ರು ನೋಡ್ಕೊಂಡಂತ ರೀತಿ ನಿಜವಾಗ್ಲೂ ನಾವು ಧರ್ಮಸ್ಥಳದ ಮಂಜುನಾಥನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ರೂಪದಲ್ಲಿ ನಾವು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಜಯದೇವ ಹಾಸ್ಪಿಟಲ್ ನೋಡಿದ್ವಿ. ಅಷ್ಟರ ಮಟ್ಟಿಗೆ ನನ್ನ ಸ್ನೇಹಿತರನ್ನ ಹುಷಾರ್ ಮಾಡಿ ಕಳಿಸ್ಕೊಟ್ರು ಅಂತ. ಡಾಕ್ಟರ್ ಮಂಜುನಾಥ್ ಸರ್ ಅವರು ಇವತ್ತು ಈ ನಾಡಿನಲ್ಲಿ, ಅದು ಬೆಂಗಳೂರು ಅಂತ ನಗರದಲ್ಲಿ ಆ ರೀತಿ